ಬೆಂಗಳೂರು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹೋರಾಟಗಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 35 ವರ್ಷಗಳಿಂದ ನಡೆಯುತ್ತಿರುವ ಈ ಹೋರಾಟಕ್ಕೆ ಇದೀಗ ಮತ್ತೊಂದು ಮಹತ್ವದ ಹಂತ ಬಂದಿದೆ. ರಾಜ್ಯದಲ್ಲಿ 56,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರವೂ ಸರ್ಕಾರ ತಡ ಮಾಡುತ್ತಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. ದಲಿತರ ಜನಸಂಖ್ಯೆ ಸುಮಾರು 18% ಇದ್ದರೂ 17% ಮೀಸಲಾತಿ ಮಾತ್ರ ಇರುವುದರಿಂದ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಹೋರಾಟಗಾರರು ಘೋಷಿಸಿದ್ದಾರೆ. ಅಂದು ಕೂಡ ಒಳ ಮೀಸಲಾತಿ ಪರವಾದ ತೀರ್ಮಾನ ಕೈಗೊಳ್ಳದಿದ್ದರೆ ಕಠಿಣ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾರಸಂದ್ರ ಮುನಿಯಪ್ಪ, ನರಸಪ್ಪ ದಂಡೋರ, ಡಾ. ಎಸ್. ಸಂಗಮೇಶ್, ಅಶೋಕ ಭೀಮಾಶಂಕರ್, ಡೇವಿಡ್ ವಾಡೇಕರ್ ಹಾಗೂ ಅಶೋಕ್ ಕಾರ್ಪೆಂಟರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸನ್ಮಾನ್ಯ ಮಾರಸಂದ್ರ ಮುನಿಯಪ್ಪಾಜಿಯವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೆ ಬಣ್ಣ ಆರೋದಿಕರ್ ಅವರು, ದಂಡೋರ ನರಸಪ್ಪನವರು, ಮತ್ತೆ ಫರ್ನಾಂಡಿಸ್ ಅವರು, ತ್ರಿಲೋಕ್ ಚಂದ್ರ ಅವರು, ರಾಜು ಅದನೂರು, ಮಲ್ಲಿಕಾರ್ಜುನ್ ಎಲ್ಲರವರು ಎಲ್ಲರೂ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಸಮಿತಿ ವತಿಯಿಂದ ಬಂದಿದ್ದೀವಿ. ಈಗ ತಮ್ಮನ್ನ ಉದ್ದೇಶಿಸಿ ಸನ್ಮಾನ್ಯ ಮಾರಸಂದ್ರ ಮುನಿಯಪ್ಪಾಜಿಯವರು ಈ ಪತ್ರಿಕಾಗೋಷ್ಠಿ ಬಗ್ಗೆ ಮಾತಾಡ್ತಾರೆ. ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಗುರುಮೂರ್ತಿ ಅವರು ಇಲ್ಲ, ಎಲ್ಲ ಪತ್ರಕರ್ತ, ಎಲೆಕ್ಟ್ರೆಡ್ ಮೀಡಿಯಾ ಮತ್ತು ಪ್ರಿಂಟೆಡ್ ಮೀಡಿಯಾ ಯೂಟ್ಯೂಬ್ನ ಎಲ್ಲರಿಗೂ ಸ್ವಾಗತಿಸ್ತಾ, ನಮ್ಮೆಲ್ಲ ಲೀಡರ್ ಹೆಸರನ್ನು ಈಗ ಗುರುಮೂರ್ತಿ ಅವರು ಪರಿಚಯ ಮಾಡಿದ್ದಾರೆ. ನಮ್ಮ ಜಂಟಿ ಹೋರಾಟ ಸಮಿತಿ ಏನಿದೆ, ಒಳ ಮೀಸಲಾತಿ ಹೋರಾಟ ಸಮಿತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು 12ನೇ ತಾರೀಕು ನಿನ್ನೆಲ್ಲ ಮೊನ್ನೆ ಸುಮಾರು 35-40 ಸಾವಿರ ಜನರು ಸೇರಿಸಿ ನಾವು ರ್ಯಾಲಿಯನ್ನು ಮಾಡಿದ್ದೀವಿ. ನಿಮ್ಮೆಲ್ಲರೂ ಗೊತ್ತಿದೆ, ತಾವು ಕೂಡ ಸುದ್ದಿ ಮಾಡಿದ್ದೀರಿ. ಆ ಒಂದು ಇಡೀ ದಿನ ನಡೆದಂಥ ಸಭೆಯಲ್ಲಿ ಸುಮಾರು 5-6 ಗಂಟೆಗೆ ಮುಖ್ಯಮಂತ್ರಿಗಳು ಕರೆದು ಸುಮಾರು ನಮ್ಮ ಹತ್ರ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಸ್ವಾಮೀಜಿಗಳು ಕೂಡ ಸಹ ಇದ್ರು. ಮಾದಾರ ಚೆನ್ನೈ ಅವರು, ಸಿದ್ದರಾಜ್ ಅವರು, ಎಲ್ಲ ಸ್ವಾಮೀಜಿಗಳು, ನಮ್ಮೆಲ್ಲ ಲೀಡರ್ಗಳು ಇದ್ದರು. ನಮಗೆ ಒಂದು ಆತಂಕ ಇದ್ದಿದ್ದು ಏನು ಅಂತ ಹೇಳಿದರೆ, ಈಗಾಗಲೇ 56,000 ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿ ತುಂಬ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಇತ್ತು. ಆ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರೊಟೆಸ್ಟ್ ಆಗಿದೆ. ತಾಲೂಕು, ಜಿಲ್ಲಾ ಮಟ್ಟಗಳಲ್ಲಿ ವಿವಿಧಾದ ರೀತಿಯಲ್ಲಿ ಮಾಡಿದರು. ಅವತ್ತು ಸಿದ್ದರಾಮಯ್ಯನವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣದಿಂದ ನೋಟಿಫಿಕೇಶನ್ ಆಗಿಲ್ಲ, ಆಮೇಲೆ ಯಾವುದೇ ಇಲಾಖೆಯಲ್ಲಿ ಕೂಡ ಜಸ್ಟ್ ಮಾಹಿತಿ ಕೇಳಿದೀವಿ ಅಷ್ಟೇ, ನೋಟಿಫಿಕೇಶನ್ ಏನಾಗಿಲ್ಲ. ಇದೇ ತಿಂಗಳು 27ನೇ ತಾರೀಕು ಕ್ಯಾಬಿನೆಟಲ್ಲಿ ತಂದು ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಮತ್ತು ಅದರಲ್ಲಿ ಆಗಂತ ಎಲ್ಲ ನೇಮಕಾತಿಯಲ್ಲಿ ಕೂಡ ಒಳ ಮೀಸಲಾತಿಯನ್ನು ಇನ್ಕ್ಲೂಡ್ ಮಾಡ್ತೀವಿ ಮತ್ತು ಪ್ರಮೋಷನಲ್ಲಿ ಕೂಡ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಅವರು ನಮ್ಮ ಎಲ್ಲ ನಾಯಕರಿಗೂ ತಿಳಿಸಿದ್ದಾರೆ. ಇದಾದ ಮೇಲೆ ಸುಮಾರು 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದ ಜಾಗದಲ್ಲಿ ದಿನೇಶ್ ಗುಂಡೂರಾವ್ ಅವರು, ಕೆ ಎಚ್ ಮುನಿಯಪ್ಪನವರು, ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಎಲ್ಲರೂ 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಿನ್ನೆ ಆ ವಿಚಾರಕ್ಕೆ ನಾವು ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ. ಚೀಫ್ ಸೆಕ್ರೆಟರಿ ಕೂಡ ಅದನ್ನೇ ಹೇಳಿದ್ದಾರೆ, ನೋಟಿಫಿಕೇಶನ್ ಆಗಿಲ್ಲ, 27ನೇ ತಾರೀಕು ಆದಮೇಲೆ ಅದಾಗೋದು ಅಂತ ಹೇಳಿದ್ದಾರೆ. ಅದಾದಮೇಲೆ DPR ಸೆಕ್ರೆಟರಿ ಕೂಡ ಮಾತಾಡಿದ್ದೀವಿ. ಅವರು ಕೂಡ 27 ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತದೆ, ಅದುವರೆಗೂ ಯಾವುದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವು ಸದ್ಯಕ್ಕೆ ಈ ಒಂದು ಧರಣಿ ಸತ್ಯಾಗ್ರಹ ಬೇರೆ ಬೇರೆ ಥರ ಮಾಡ್ತಕ್ಕಂಥ ಎಲ್ಲ ಹೋರಾಟವನ್ನು 27ರವರೆಗೂ ನಾವು
ಪೋಸ್ಟ್ಪೋನ್ ಮಾಡಿದ್ವಿ. 27ನೇ ತಾರೀಕು ಸರ್ಕಾರ ಮಾಡಲೇಬೇಕು. 27ನೇ ತಾರೀಕು ಸರ್ಕಾರ ಏನನ್ನ ಮಾಡೋದೇನನ್ನು ಮತ್ತೆ ಲೇಟ್ ಮಾಡೋದು, ಬದಲಾವಣೆ ಮಾಡೋದನ್ನು ಮಾಡಿದರೆ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋಕ್ಕೆ ಮತ್ತೆ ನಾವು ರೆಡಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದ ಕಾರ್ಯಕರ್ತರು, ರಾಜ್ಯ ಮಟ್ಟದ ಕಾರ್ಯಕರ್ತರು, ವಿವಿಧ ಸಂಘಟನೆಯಿಂದ ಮಾಡ್ತಕ್ಕಂಥವ್ರು ಯಾರೂ ಕೂಡ ಆತಂಕಕ್ಕೊಳಗಾಗಬಾರ್ದು. ಆಮೇಲೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಇದಕ್ಕೂ ಕೂಡ ಮಿಸ್ಗೈಡ್ ಆಗದಿರ ಸರ್ಕಾರ ಮಾತು ಕೊಟ್ಟಿರೋದ್ರಿಂದ ಸರ್ಕಾರ ಮಾಡೋವ್ರಿಗೂ 27ರವರೆಗೂ ನಾವು ಕಾಯೋಣ ಅಂತಕ್ಕಂಥ ಮಾತನ್ನು ರಾಜ್ಯದ ಎಲ್ಲ ಮಾದಿಗ ಮತ್ತು ಉಪಜಾತಿಗಳಿಗೆ ನಾವು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಭವಿಷ್ಯ ಕೂಡ ಇದಕ್ಕೆ ವಿರುದ್ಧವಾಗಿ ಮಾಡಬಾರ್ದು. ಯಾಕಂದರೆ ಇದು ರಿಸರ್ವೇಷನ್ದು ವರದಿ ಮುಗಿದ ತಕ್ಷಣವೇ ನಾವೆಲ್ಲ ಒಕ್ಕಟ್ಟಾಗಿ ತಿರ್ಗಾ ಖಾಸಗೀಕರಣದಲ್ಲಿ ಮೀಸಲಿಟ್ಟು ಮತ್ತು ವಿವಿಧ ಇಲಾಖೆಗಳಿರ್ತಕ್ಕಂಥ ಕೆಲವೆಲ್ಲ ಬೆನಿಫಿಟ್ ತಗೊಳ್ಳೋಕ್ಕೆ STB ಭೂಮಿ ಹೋರಾಟ ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ನಾವು ಮಾಡಬೇಕಾಗ್ತದೆ. ಅದರಿಂದ ನಾವು ಯಾರಿಗೂ ಕೂಡ ವಿರೋಧ ಮಾಡಿಲ್ಲ. ಇದನ್ನು ಕೂಡ ನೀವುಗಳು ಕೂಡ ಅದನ್ನು ಮಾಡಬಾರ್ದು, ಸಹಕರಿಸಬೇಕು. ಯಾಕೆ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ ಹೊರತು ಅನಾನುಕೂಲ ಯಾರಿಗೂ ಆಗಲ್ಲ. ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಹೇಳ್ತಾ, ನಮ್ಮ ಇಡೀ ಕರ್ನಾಟಕದ ಮಾದಿಗ ಮತ್ತು ಉಪಜಾತಿ ಜನ ಸಮುದಾಯಗಳು 27ರ ಸರ್ಕಾರದ ತೀರ್ಮಾನ ಆಗೋವರೆಗೂ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕಳಕಳಿ ಮನವಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಅಮ್ಮಣ್ಣ ನೌಕರ್ ಮಾತಾಡ್ತಾರೆ. ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ 27ರವರೆಗೆ ಸರ್ಕಾರದ ನಿಲುವನ್ನು ಕಾಪಾಡಿದ್ದಾರೆ. ಈಗಾಗಲೇ ಸುಮಾರು ಕಳೆದ 3.5 ದಶಕಗಳಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಆಶ್ವಾಸನೆಗಳು ಹುಸಿಯಾಗಿರೋದ್ರಿಂದ ಮತ್ತೊಂದು ಸರಿ ಕಟ್ಟೆಚ್ಚರ ವಹಿಸಬೇಕಂತ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ಸುಮಾರು 35 ಸಂಘಟನೆಗಳ ಪ್ರಮುಖರು ಇದೇ ತಿಂಗಳ 23ನೇ ತಾರೀಕಿಗೆ ಗಾಂಧಿ ಭವನದಲ್ಲಿ ಮತ್ತೆ ಸಭೆ ಸೇರ್ತಾ ಇದ್ವಿ. ರಾಜ್ಯ ಮಟ್ಟದ ಪ್ರಮುಖರ ಸಭೆ. ಸರ್ಕಾರ ಹಲವಾರು ಸಾರಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನು ಈಡೇರಿಸಲಾರದೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಾರಿ 23ಕ್ಕೆ ನಮ್ಮ ಸಭೆಯನ್ನ ಮಾಡೋದ್ರ ಮೂಲಕ ಮುಂದೆ 27ರ ನಂತರ ನಾವು ಯಾವ ಥರದ ಹೋರಾಟಕ್ಕೆ ಸಿದ್ಧವಾಗಬೇಕು ಅನ್ನೋದನ್ನ ಅಲ್ಲಿ ಪೂರ್ವಭಾವಿಸಬೇಕಾಗ್ತೀವಿ. ಅದಕ್ಕೋಸ್ಕರ ಇಡೀ ರಾಜ್ಯದ ಎಲ್ಲ ಸಮುದಾಯಗಳು ಸಂವಿಧಾನಿಕ ವಿಷಯವನ್ನು ಅತ್ಯಂತ ಸಹನೆಯಿಂದ ಬಗೆಹರಿಸಿಕೊಳ್ತಕ್ಕಂಥ ಸರ್ಕಾರ, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಗೌರವಿಸ್ತಕ್ಕಂಥ ಸರ್ಕಾರ ಅಷ್ಟೇ ಅಲ್ಲ, ಸಮುದಾಯದ ಎಲ್ಲ ಸಂಘಟನೆಗಳು, ಸಮುದಾಯದ ಎಲ್ಲ ಹಿತೈಷಿಗಳು ಇದನ್ನು ಶಿರಸಾವಹಿಸಿ ಪಾಲಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು 27ರವರೆಗೆ ಕಾದು ನೋಡ್ತಾ ಇದ್ವಿ. ಅದುವರೆಗೆ ಇಡೀ ರಾಜ್ಯದ ಜನ ಈ ಒಂದು ಕುತೂಹಲಕಾರಿ ಸಚಿವ ಸಂಪುಟ ನಿಯೋಗ ಕೇಳಿದ್ದಾರೆ. ಮತ್ತೊಂದ್ಸರಿ ಮಂದಕೃಷ್ಣರವರು ನಮ್ಮ ರಾಷ್ಟ್ರ ನಾಯಕರು ಮೊನ್ನೆ CM ಜೊತೆ ಮಾತಾಡಿದಾಗ ನಾವೆಲ್ಲ ಅವ್ರ ಜೊತೆಗೆ ಸೇರಿದಾಗ 24 ಗಂಟೆಗಳ ಕಾಲ ಚರ್ಚೆ ಮಾಡಿ, ಆದ್ರೆ ಮತ್ತೊಂದು ಸಾರಿ ಒಳ ಮೀಸಲಾತಿಯನ್ನು ಮರುಪ್ರಸ್ತಾಪ ಮಾಡೋದಕ್ಕೆ ಹೋಗಬೇಡ ಅನ್ನೋ ಒಂದು ಕಟ್ಟೆಚ್ಚರವನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಸಚಿವ ಸಂಪುಟಕ್ಕೆ ಕೊಟ್ಟಿದ್ದರು. ಅದಕ್ಕೋಸ್ಕರ ವಿಶೇಷ ಸಂಪುಟ ಸಭೆ. ಈ ಸೆಷನ್ ಇರೋದ್ರಿಂದ ಹೆಚ್ಚಿಗೆ ಚರ್ಚೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಒಂದು ದಿನ ಸಚಿವ ಸಂಪುಟವನ್ನು ನಡೆಸಬೇಕಂತ ಕೊಟ್ಟದಕ್ಕೋಸ್ಕರ ಗೌರವಿಸ್ತೀವಿ. ಒಂದು ವೇಳೆ ಆ ಗೌರವ ತಕ್ಕಂಗೆ CM ಅವ್ರು ನಡೆಕೊಂಡ್ರೆ ನಮ್ಮ ಹೋರಾಟ ಇರಲ್ಲ. ಬಟ್ ಒಂದು ವೇಳೆ ಅದನ್ನು ತಪ್ಪಿ ಮತ್ತೆ ನಮ್ಮ ಸಮುದಾಯ ಹಿತಾಸಕ್ತಿಗೆ ದ್ರೋಹ ಬಗೆದ್ರೆ ಅಥವಾ ಹಿತಾಸಕ್ತಿಯನ್ನು ಕಡೆಗಣಿಸಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಮೊನ್ನೆ ನಡೆದಿರ್ತಕ್ಕಂಥ 50,000 ಜನರ ಆಕ್ರೋಶ ಇದಲ್ಲ, ಅದು ಇಮ್ಮಡಿ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ನರಸಪ್ಪ ಮಾತಾಡ್ತಾರೆ. ಅದಕ್ಕೆ ಆತ್ಮೀಯ ಪತ್ರಕರ್ತರ ಮಿತ್ರರೇ, ನಮ್ಮ ಸಂಚಾಲಕರಾದಂಥ ಮಾನಸೇಂದ್ರ ಮುನಿಯಪ್ಪಣ್ಣವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಾವು ದಿಢೀರನೆ KK ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ನಾವು ಸುದೀರ್ಘ 35 ವರ್ಷಗಳ ಹೋರಾಟದ ಹಿನ್ನೆಲೆ 1 ತಾಸು 1 ಗಂಟೆವರೆಗೆ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡೋಣ ಅನ್ನೋ ಆಲೋಚನೆಗೆ ಕನಿಷ್ಠ 38 ಸಂಘಟನೆಗಳ ಒಕ್ಕೂಟದ ಜೊತೆಗೆ ಮತ್ತು ಸರ್ಕಾರದ ನಡೆಯನ್ನು ನಮಗೂ ಏನಾದರೂ ಮೋಸ ಅಥವಾ ವಂಚನೆ ಮಾಡಿದರೆ, ಯಾಕಂದರೆ ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅವರು ಹೇಳೋದೊಂದು ಮಾಡೋದು ಇನ್ನೊಂದು. ಹಾಗೆಯೇ ನಾವು ಒಟ್ಟಾರೆ ನಮ್ಮ ಸಂಚಾಲಕರ
ಮಾನಸಂದ್ರ ಮುನಿಯಪ್ಪಣ್ಣ ಅವರ ನಾಯಕತ್ವದಲ್ಲಿ ಒಟ್ಟಾರೆ ನಾವೆಲ್ಲರೂ CM ಅವರ 3ನೇ ಮಹಡಿಯ ವಿಧಾನಸೌಧದಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸಮಾಜದ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಮತ್ತು ಎಲ್ಲರೂ ಕೂಡ ಒಂದು ತಾಸು ಚರ್ಚೆ, ನಿಮ್ಮ ಹೋರಾಟವನ್ನು ಹಿಂಪಡೆಯಿರಿ, ನಾವು ನಿಮ್ಮ ಪರವಾಗಿದ್ದೀವಿ, ಒಳ ಮೀಸಲಾತಿ ಜಾರಿ ಆದ ನಂತರವೇ ಈ ಬ್ಯಾಕ್ಲಾಗ್ ಪೋಸ್ಟ್ಗಳು ತುಂಬುವುದು, ನೋಟಿಫಿಕೇಶನ್ ಜಾರಿ ಮಾಡುವುದು, ಯಾವುದೇ ಒಂದು ಹುದ್ದೆ ಕೂಡ ತುಂಬುವುದಿಲ್ಲ ಅಂತೇಳಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿರೋದ್ರಿಂದ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಬಿಲ್ ಪಾಸ್ ಆಗಿದೆ, ವರ್ಗೀಕರಣ ಜಾರಿಯಾಗಿದೆ, ಆ ವಿಷಯವನ್ನು ನೇರವಾಗಿ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಮುಖ್ಯಮಂತ್ರಿಯವರಿಗೆ ಪ್ರಶ್ನೆ ಹಾಕಿದ ಆ ಸಂದರ್ಭದಲ್ಲಿ ಇಲ್ಲ ನಾನು ನಿಮ್ಮ ಪರವಾಗಿದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಿಲ್ಲ, 27ನೇ ತಾರೀಕುವರೆಗೆ ಅವತ್ತು ವಿಶೇಷ ಕ್ಯಾಬಿನೆಟ್ ಇರ್ತದೆ, ನಾನು ಯಾವುದೂ ಕೂಡ ಯಾವ ಸಮುದಾಯ ಕೂಡ ಅನ್ಯಾಯ ಮಾಡುವುದಿಲ್ಲ, ಎಲ್ಲ 101 ಜಾತಿ ಜನಾಂಗಕ್ಕೆ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡುವಂತ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ತದೆ ಅನ್ನೋ ಮಾತನ್ನು ಹೇಳಿದರು. ಸೊ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಎಲ್ಲ ಒಂದು ಆತಂಕ ಇದೆ. ಪ್ರತ್ಯೇಕವಾಗಿ ಮಾದಿಗರಿಗೆ 3 ಆಯೋಗಗಳಲ್ಲಿ ಫಸ್ಟ್ ಜಾತಿಯಲ್ಲಿ ಬರುವಂತ ಏನು ಆಯೋಗಗಳು ರಚನೆ ಇದ್ದಾವೆ. ಹೆಚ್ಚು ನಾಗಮಂದು ಆಯೋಗದಲ್ಲಿ 6% ಇದೆ, ಮಾಧುಸ್ವಾಮಿ ವರದಿಯಲ್ಲಿ ಕೂಡ 6% ಇದೆ ಮಾದಿಗರಿಗೆ, ಮತ್ತು ನಾಗಮಂದಾಸ್ ವರದಿ ಹಾಗೂ ಮಾಧುಸ್ವಾಮಿ ವರದಿ, ಈ 3 ವರದಿಗಳಲ್ಲಿ 6% ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದರಲ್ಲಿ ಏನಾಗ್ತದೆ, ಇವತ್ತು ರಾಜ್ಯ ಸರ್ಕಾರ 5.5 ಈ ರೀತಿ ಒಳ ಕುತಂತ್ರ ನಡೀತಾ ಇದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಪ್ರತ್ಯೇಕವಾಗಿ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಬೇಕಂತೇಳಿ ನಮ್ಮ ಗುರಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿ ಜನಾಂಗಕ್ಕೆ ಮೀಸಲಾತಿ ಸಿಗಬೇಕು. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಮಹಾನ್ ನಾಯಕನು, ಅವರ ಆಸೆ ಏನಿತ್ತು, ಶೋಷಿತ ಸಮುದಾಯಗಳು ಮತ್ತು ಅತ್ಯಂತ ಕಟ್ಟೆಗಿರುವ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂತ ಅವರು ಮನಸ್ಸಿತ್ತು, ಅದು ನೆನಸಾಗಬೇಕಾಗಿದೆ. ಇವತ್ತು ಏನಾದರೂ ಸರ್ಕಾರ ಈ ಮಾದಿಗರ ಹೋರಾಟವನ್ನು ನೋಡಿ, ಏನು 12ನೇ ತಾರೀಕು ಕ್ಯಾಬಿನೆಟ್ ಇತ್ತು, ಮುಂದಕ್ಕೆ ಹಾಕಿರೋದು ಅದು ಉದ್ದೇಶಪೂರ್ವಕ ಹಾಕಿದ್ರು ಅಥವಾ ಏನು ಯಾವ ಕಾರಣಕ್ಕೆ ಹಾಕಿದ್ರು ಗೊತ್ತಿಲ್ಲ. ಬಟ್ ಒಂದು ಮಾದಿಗರ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದೀವಿ ನಾವು. 12ನೇ ತಾರೀಕು ಸರಿಸುಮಾರು ಪ್ರತಿ ಜಿಲ್ಲೆಯಿಂದ 31 ಜಿಲ್ಲೆಯಿಂದ ಸಾವಿರ ಸಂಖ್ಯೆಯಲ್ಲಿ ಕನಿಷ್ಠ 35ರಿಂದ 40 ಸಾವಿರ ಜನಸಂಖ್ಯೆ ಸೇರಿದ್ವಿ. ಆದರೂ ಒಂದೇ 3-4 ದಿನಗಳ ಒಳಗಡೆ, ಒಂದು ವಾರದ ಒಳಗಡೆ ನಮಗೆ ಸರ್ಕಾರ ಏನಾದರೂ ಮೋಸ ಬೆಸಗಿದ್ರೆ, ಸರ್ಕಾರ ಉದ್ದೇಶಪೂರ್ವಕವಾಗಿ ಏನಾದರೂ ಬಲಗೈ ಸಮುದಾಯದ ಸಚಿವರುಗಳ ಮಾತು ಕೇಳಿ ಏನಾದರೂ ಮುಂದಕ್ಕೆ ಹಾಕಿದರೆ, ಮುಂದಿನ ದಿನಗಳಲ್ಲಿ 27ನೇ ತಾರೀಕು ಆದ ನಂತರ ನಮ್ಮ ರಾಷ್ಟ್ರ ನಾಯಕರಾದ ಮಂದಾಕೃಷ್ಣ ಮಾದಿಗಣ್ಣವರು ಕರ್ನಾಟಕ ರಾಜ್ಯದಲ್ಲಿ 1 ವಾರ 1 ತಿಂಗಳ ಇಲ್ಲೇ ಇರ್ತೀರ ಅಂತೇಳಿ KK ಗೆಸ್ಟ್ ಹೌಸ್ ನಲ್ಲಿ ನಮಗೆ ನಮ್ಮ ರಾಜ್ಯ ನಾಯಕರಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಬೀದರಿಂದ ಹಿಡ್ಕೊಂಡು ಬೆಂಗಳೂರಿಗೆ ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ವಿ. ಒಂದು ವೇಳೆ SC ಮಹದೇವಪ್ಪ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ G ಪರಮೇಶ್ವರ್ ಆಗಿರ್ಬೋದು, ಏನಾದರೂ ಅಡ್ಡಿಪಡಿಸಿದರೆ ನಿನ್ನೆ ನಮ್ಮ ರಾಷ್ಟ್ರೀಯ ನಾಯಕರಂತ ಮಂದಾಕೃಷ್ಣ ಮಾದಿಗಣ್ಣವರು ನೇರವಾಗಿ ACC ಅಧ್ಯಕ್ಷರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಅವರು ಅಲ್ಲಿಂದ ಡೈರೆಕ್ಷನ್ ಮಾಡ್ತಾರೆ, ಇಲ್ಲಿ ವಿಳಂಬ ಮಾಡುವ ನೀತಿಯನ್ನು ಅನುಸರಿಸಿದ್ರಿಂದ ಮುಖ್ಯಮಂತ್ರಿಯವರಿಗೆ ನಾವು ಮತ್ತೊಂದು ಸಲ ಮಾದಿಗರು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ 37,49,000 ಜನಸಂಖ್ಯೆ, ಹೆಚ್ಚು 4 ವರದಿಯಲ್ಲಿ ಅಂಕೆ ಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿನ 7% ಸಿಗಬೇಕಾಗಿತ್ತು. ಆದರೂ 6% ಕೊಟ್ಟಿದ್ದಾರೆ, ಸಂತೋಷ. 6% ಅಲ್ಲಿ 1%, 1% ಕಡಿಮೆ ಕೂಡ ನಾವು ಒಪ್ಪೋದಿಲ್ಲ. 6% ಬೇಕೇ ಬೇಕಂತೇಳಿ ಜನಾಂದೋಲನ ಮಾಡಲಿಕ್ಕೆ ನಮ್ಮ
ಸಂಚಾಲಕರಾದಂತಹ ಮಾನಸಂದ್ರ ಮುನಿಯಪ್ಪನವರ ನಾಯಕತ್ವದಲ್ಲಿ ಒಟ್ಟಾರೆ 38 ಸಂಘಟನೆಗಳ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಸರ್ಕಾರದ ವಿರುದ್ಧ ನಾವು ತೆಗೆ ಹೇಳ್ತೀವಿ. ಸರ್ಕಾರದ ಮಾಲಿನ್ಯರ ಶಕ್ತಿಯನ್ನು ತೋರಿಸಲಿಕ್ಕೆ ನಾವು ಮುಂದಾಗಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮೂಲಕನೇ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಎಲ್ಲ ಕ್ಯಾಬಿನೆಟ್ ಸಚಿವರುಗಳಿಗೆ ಮನವಿ ಮಾಡ್ತಾ ಇದೀವಿ. ಮೊನ್ನೆ 4 ಜನ ಮಂತ್ರಿಗಳು ನಮ್ಮ ಫ್ರೀಡಂ ಪಾರ್ಕ್ಗೆ ಬಂದು ನಮ್ಮ ಮನೆಯನ್ನು ಸ್ವೀಕರಿಸಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಮೇಲೆ ಅಲ್ಲಿ ಬಂದಿರೋದು. ನಾವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಭೆ ಕರೆದು ಆ ಸಭೆಯಲ್ಲಿ ನಿರ್ಣಯಗಳು ಏನು ಮಂಡಿಸಿದರೆ ಅದರ ತಕ್ಕಂತೆ ನಡ್ಕೊಂಡ್ರೆ ನಾವು ಸ್ವಾಗತಿಸ್ತೀವಿ. ಇಲ್ಲದೆ ಇದ್ರೆ ಬೆಂಗಳೂರು ನಗರವನ್ನು ದಿಗ್ಬಂಧನ ಮಾಡ್ತೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲೋಲಕರ ಮಾಡಲಿಕ್ಕೆ ಮಾಲಿಗೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ. ಇವತ್ತು 23ನೇ ತಾರೀಕು ಮತ್ತೊಂದು ಸಲ ಗಾಂಧಿ ಭವನದಲ್ಲಿ ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲ ರಾಜ್ಯದ ನಾಯಕರುಗಳು ಸೇರ್ತಾ ಇದ್ದೀವಿ. ಅದು ಮಾನ್ಯ ಮಾನಸಂದ್ರ ಮುನಿಯಪ್ಪನ ಹಿರಿಯರು, ಅವರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷರು, ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಟ್ಟಿಗೆ ಆಗಿದ್ದೀವಿ. ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. 38 ಸಂಘಟನೆಗಳ ಒಗ್ಗಟ್ಟಿನ ಪ್ರದರ್ಶನ ಮೂಲಕ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ನಡ್ಕೊಳ್ಬೇಕು. ಒಂದು ವೇಳೆ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿದ್ರೆ ಮುಂದೆ ಆಗುವ ಅನಾಹುತ ಕಾರಣ ಬರುವಂತ 28 ಚುನಾವಣೆಯಲ್ಲಿ ಮಾದಿಗರು ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ.